ಬೆಂಗಳೂರಲ್ಲಿ 25% ಹೆಚ್ಚು ಟ್ರಾಫಿಕ್ ಆಗಿದೆ. ಬೆಂಗಳೂರು ಒಂದರಲ್ಲೇ ಸುಮಾರು 1.25 ಕೋಟಿ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. RTO ಅವ್ರು ಹೇಳ್ತಾ ಇದ್ದಾರೆ ಪರ್ಮಿಷನ್ ಕೊಟ್ಟಿರೋದು ಕೇವಲ 1,75,000 ಆಟೋಗಳಿಗೆ ಮಾತ್ರ. ಬೆಂಗಳೂರಲ್ಲಿ ಹೇಗೆ ಮೋರ್ ದೆನ್ 10-15 ಲಕ್ಷ ಆಟೋಗಳು ಬಂತು? ಡೆಲಿವರಿ ಬಾಯ್, ಬೈಕ್ ಟ್ಯಾಕ್ಸಿ ಓಡಿಸೋರ ಕತೆಗಳೇನಾಗಬೇಕು? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರೆಲ್ಲರೂ? ಹೋಪ್ ಎಲ್ಲರೂ ಸೂಪರಾಗಿ ಇದ್ದೀರಾ ಅನ್ನೋದಕ್ಕಿಂತ ಏನೋ ಹೋಗ್ತಾ ಇದ್ದೀರಾ, ನಿಮ್ಮ ಜೀವನ ಹೋಗ್ತಾ ಇದೆ ಈ ಎಲ್ಲ ಒಂದು ಪ್ರಾಬ್ಲಮ್ಗಳ ಜೊತೆನಂತ ಹೇಳ್ಬೋದು. ನನಗೆ ಯಾಕೋ ಆ ಥರ ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ಳೋಕ್ಕೂ ಆಗ್ತಾರೆ ನನಗೆ. ಬಿಕಾಸ್ ನನಗೆ ಆಗ್ತಾ ಇಲ್ವಲ್ಲ, ನಾನೇ ಚೆನ್ನಾಗಿಲ್ಲ. ಅದು ನಾನು ನೋಡ್ತಾ ಇದ್ದೀನಿ, ಡೈಲಿ ಅನುಭವಿಸ್ತಾ ಇದ್ದೀನಿ, ವಿಟ್ನೆಸ್ ಮಾಡ್ತಾ ಇದ್ದೀನಿ ಎವ್ರಿ ಡೇ. ಹೋಗ್ತಾ ಇನ್ನೂ ವರ್ಸ್ಟ್ ಆಗ್ತಾ ಇದೆ ಹೊರತು ಬೆಟರ್ ಆಗಿ ಆ ಜೀವನಗಳು ಸುಧಾರುವಂತಹ ಒಂದು ದಿನಗಳು ಬರುತ್ತೆ ಅನ್ನೋ ನಂಬಿಕೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡಲಾಗಿದೆ. ಯಾವ್ಯಾವೆಲ್ಲ ಅಗ್ರಿಗೇಟ್ ಕಂಪ್ನಿಗಳಿದೆ, ಸೊ ಎಲ್ರಿಗೂ ನೋಟಿಸನ್ನು ಕೊಟ್ಟು ಸರ್ವಿಸ್ ಸ್ಟಾಪ್ ಮಾಡಬೇಕು ಅಂತ ಒಂದು ಬ್ಯಾನ್ನ ಮಾಡಲಾಗಿದೆ. ನನ್ನೇ ಅಷ್ಟೇ ಒಂದು ಹೈಕೋರ್ಟ್ನ ಒಂದು ಹಿಯರಿಂಗ್ ಕೂಡ ಇತ್ತು. ನಂತರ ವಿಚಾರಣೆ ವಾದಗಳು ನಡೆದ ನಂತರ ತಿರ್ಗಾ ಮುಂದೂಡಲಾಗಿದೆ 2ಕ್ಕೆ. ಸೊ ಇಷ್ಟಿರಬೇಕಾದ್ರೆ, ಇಷ್ಟೊಂದೆಲ್ಲ ಚರ್ಚೆಗಳು, ಇಷ್ಟೊಂದೆಲ್ಲ ಒಂದು ನಡಿಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಬ್ಯಾನ್ ಆಗಿರುವಂಥ ಒಂದು ಸಂದರ್ಭದಲ್ಲಿ. ಏನಂದರೆ ಪಾರ್ಸಲ್ ಸರ್ವಿಸ್ ಅಂತ ಅವೈಲಬಲ್ ಇದ್ದ ಒಂದು ಸಂದರ್ಭದಲ್ಲಿ ಜನಗಳು ಪಾರ್ಸಲ್ಗೆ ಅಂತ ಬುಕ್ ಮಾಡಿ ಆ ಒಂದು ರೈಡರ್ಗೆ ಕನ್ವಿನ್ಸ್ ಮಾಡಿ, ಇಲ್ಲ ನಾನು ಅರ್ಜೆಂಟ್ ಹೋಗಬೇಕು, ಬೇಗ ಡ್ರಾಪ್ ಮಾಡಿ ಅಂತ ಪಾರ್ಸಲ್ ರೀತಿ ಅವ್ರಿಗೆ ಮೊಬೈಲ್ನ ಹಿಂದೆ ಇಟ್ಕೊಂಡು, ಅಲ್ಲಿ ಮೊಬೈಲ್ನ ಸ್ಟ್ಯಾಂಡ್ ಇರುತ್ತಲ್ಲ ಅಲ್ಲೂ ಆ ಮೊಬೈಲ್ನ ಹಿಡ್ಕೊಳ್ಳೋಕ್ಕೆ ಬಿಡ್ತಿಲ್ಲ. ಯಾಕಂದರೆ ಆಟೋದವರು ಇವರು ಪೊಲೀಸವರು ಹಿಡ್ಕೋತಾರೆ, ತೊಂದರೆ ಮಾಡ್ತಾರೆ ಅನ್ನೋ ಭಯದಲ್ಲಿ ಹಿಂದೆ ಕೂತಿದ್ದಂತಹ ಪ್ಯಾಸೆಂಜರ್ಗಳು ರೂಟನ್ನು ಹೇಳ್ತಿರುವಂಥ ಒಂದು ಘಟನೆಯನ್ನು ಸ್ವತಃ ನಾನೇ ನೋಡಿದ್ದೀನಿ. ಬೆಂಗಳೂರಲ್ಲಿ ನಾನೇ ಜಯನಗರಲ್ಲಿ ನೋಡಿದ್ದೀನಿ. ಸೊ ಇಷ್ಟೊಂದೆಲ್ಲ ಅಷ್ಟೊಂದು ನೀಡಿರುವಂಥ ಸಂದರ್ಭದಲ್ಲಿ, ಅಷ್ಟೊಂದು ಡಿಮ್ಯಾಂಡ್ ಇರುವಂಥ ಒಂದು ಸರ್ವಿಸನ್ನು ಯಾವುದೋ ಒಂದು ಕಮ್ಯುನಿಟಿ ಇವರೇ ರಚನೆ ಮಾಡಿದ್ರಂತೆ. ನನಗೂ ಗೊತ್ತಿಲ್ಲ, ಇವಾಗಲೇ ಗೊತ್ತಾಗಿತ್ತು. ಸರ್ಕಾರ ಯಾವುದೋ ಒಂದು ಕಮಿಟಿ ರಚನೆ ಮಾಡಿ ಅವರು ಸರ್ವಿಸ್ ಅವೈಲಬಲ್ ಇರೋದು ಅವಶ್ಯಕತೆ ಇಲ್ಲ ಬೆಂಗಳೂರು ಜನಗಳಿಗೆ, ಈ ರ್ಯಾಪಿಡೋ ಬೇಕಾಗಿಲ್ಲ ಅಂತ ಒಂದು ವರದಿ ಕೊಟ್ಟ ಮೇಲೆ ಇವರು ಅದನ್ನ ಅಫಿಡವಿಟ್ ಸಲ್ಲಿಸಿದ್ರಂತೆ. ಸೊ ಇದು ಯಾಕೆ ಕಮ್ಯುನಿಟಿ ಪೀಪಲ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಯಾವೊಂದು ಬುದ್ಧಿಯನ್ನು ತಲೆಯಿಟ್ಕೊಂಡು ಈ ಒಂದು ವರದಿ ಕೊಟ್ಟರು ನನಗಂತೂ ಗೊತ್ತಾಗಿಲ್ಲ. ಇದಕ್ಕಿಂತ ನೆಸೆಸಿಟಿ ಯಾವುದಾದ್ರೂ ಬೇಕಾ? ಎಕ್ಸಾಂಪಲ್ ನಿಮಗೆ ಇವರು ರಾಜಕಾರಣಿಗಳಿಗೆ, ದುಡ್ಡಿರೋರಿಗೆ, ಅವ್ರಿಗೆಲ್ಲ ಏನಾಗಬೇಕು ಹೇಳಿ? ಅಧಿಕಾರಿಗಳಿಗೆಲ್ಲ ಏನಾಗಬೇಕು? ಅವ್ರದ್ದೇ ಓನ್ ವೆಹಿಕಲ್ ಇರುತ್ತೆ, ಟ್ರಾಫಿಕ್ ಫ್ರೀ ರೋಡ್ಸ್ ಇರುತ್ತೆ, ಇವ್ರುಗಳು ಬಂದಾಗ 0 ಟ್ರಾಫಿಕ್ ಇರುತ್ತೆ, ಖಾಲಿ ರೋಡ್ಗಳು, ಹಳ್ಳ ಕೊಳ್ಳ ಇದ್ರೂ ಅವ್ರಿಗೆ ಗೊತ್ತಾಗಲ್ಲ. ಒಳ್ಳೊಳ್ಳೆ ಲಕ್ಸುರಿ ಕಾರ್ಸಲ್ಲಿ ಒಳಗೆ ಕೂತಿರ್ತಾರೆ. ಸೊ ಅವ್ರಿಗೆ ಅದು ಫೀಲ್ ಆಗಲ್ಲ. ಬಟ್ ದಿನನಿತ್ಯ ಕೆಲಸ ಮನೆ ಅಂತ ಓಡ್ತಾರಲ್ಲ, ಅವ್ರಿಗೆ ಗೊತ್ತು ಆ ಒಂದು ಪೇಯ್ನು. ಇವಾಗ ರ್ಯಾಪಿಡೋ ಟ್ಯಾಕ್ಸಿ ಇಲ್ಲ, 50 ರೂಪಾಯಿ ಕೊಡೋ ಜಾಗದಲ್ಲಿ 100 ರೂಪಾಯಿ 120 ರೂಪಾಯಿ ಕೊಟ್ಟು ಹೋಗ್ಬೇಕು. ಅದು ಅವ್ನ ಪಾಕೆಟಿಂದ ಹೋಗುತ್ತೆ ಅಲ್ವಾ? ಸರ್ಕಾರದವ್ರು ಏನಾದರೂ ಕೊಡ್ತಾ ಇದಾರೆ, ಅದಕ್ಕೆ ಕಾಂಪೋಸಿಷನ್ ಅಂತ ಕೊಡ್ತಾರಾ? ಇಲ್ಲ, ಅದು ಅವ್ನ ದುಡ್ಡು. ಏನಾಗಬೇಕು? ಅವ್ರು ಬಂತ, ಅವ್ರು ಒಳಗೆ ಹಾಕೊಂಡ್ರ, ಮುಗೀತು, ಜನ ಸಾಯ್ಲಿ, ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಆಯ್ತು ಹೋಗ್ಲಿ, ರ್ಯಾಪಿಡೋ ಅನ್ನೋದು ಒಂದು ಬೈಕ್ ಟ್ಯಾಕ್ಸಿ ಅನ್ನೋದನ್ನು ಬ್ಯಾನ್ ಮಾಡಿದ್ರು, ದಟ್ಸ್ ಫೈನ್. ಆಲ್ಟರ್ನೇಟಿವ್ ಆಗಿ, ಸಬ್ಸ್ಟಿಟ್ಯೂಟ್ ಆಗಿ ಬಸ್ ವ್ಯವಸ್ಥೆ ಜಾಸ್ತಿ ಮಾಡಿದ್ದಾರಾ? ಅಥವಾ ಒಂದು ಫೇರ್ ಏನಿದೆ, ಆಟೋ ಒಂದು ರಿಲೇಟೆಡ್ ಫೇರ್ ಏನಿದೆ, ಮಿನಿಮಮ್ ಚಾರ್ಜ್ ಅಂತ, ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರಾ? ಇಲ್ಲ. ಯಾವುದೇ ಒಂದು ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ಪರ್ಫೆಕ್ಟ್ ಆಯಿತು, ನೀವು ಬ್ಯಾನ್ ಮಾಡಿದ್ರೆ ಮಾಡಿ, ಆಸ್ ಪರ್ ರೂಲ್ಸ್ ಏನು ಮಾಡಿದ್ದೀರಾ ಮಾಡಿ. ಇವಾಗ ಆಲ್ಟರ್ನೇಟಿವ್ ಅದು ಸಬ್ಸ್ಟಿಟ್ಯೂಟ್ ಏನಾದರೂ ಪರ್ಫೆಕ್ಟಾಗಿ ಐಡೆಂಟಿಫೈ ಮಾಡಿದ್ರಾ? ಸುಮ್ಮನೆ ಯಾವನಿಗೇನಾಗಬೇಕು, ಬ್ಯಾನ್ ಮಾಡು, ಅನುಭವಿಸ್ಲಿ, ಬದುಕಲಿ, ಸಾತ್ರೆ ಸಾಯ್ಲಿ ಅನ್ನೋ ಒಂದು ನಿರ್ಧಾರ, ಅನ್ನೋ ಒಂದು ಮೈಂಡ್ಸೆಟ್ ಇವ್ರದ್ದಾಗಿರೋವಂಥದ್ದು ಅದು ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅಂದರೆ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಯಾರು ಪಾಪ ಅದನ್ನೇ ನಂಬ್ಕೊಂಡಿದ್ರು, ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಪೀಪಲ್. ಅವರು ರ್ಯಾಪಿಡೋ ಟ್ಯಾಕ್ಸಿಯನ್ನೇ ನಂಬ್ಕೊಂಡಿದ್ರು, ಬೆಳಗಿಂದ ಸಂಜೆವರೆಗೂ ಅದನ್ನೇ ಅವರು ಒಂದಿಷ್ಟು ಕಾಸನ್ನು ಮಾಡ್ಕೊಂಡು ಮನೆಗೆ ಹೋಗಿ ಅವ್ರ ಫ್ಯಾಮಿಲಿಗೆ ಫೀಡ್ ಮಾಡ್ತಾಯಿದ್ರು. ಸೊ ಅವರೆಲ್ಲ ಏನು ಮಾಡಬೇಕು? ಅವ್ರಿಗೇನಾದ್ರು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದೀರಾ? ಒಂದು ಅವ್ರಿಗೇನಾದರೂ ಡಿಫ್ರೆಂಟ್ ಒಂದು ಸೋರ್ಸ್ ಆಫ್ ಇನ್ಕಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಅಥವಾ ಒಂದು ಮೂಲವನ್ನು ಕೊಡ್ತಾ ಇದ್ದೀರಾ? ಸುಮ್ಮನೆ ಪರ ವಿರೋಧ ಏನು ಯೋಚನೆ ಮಾಡಿದರೆ, ಅದರ ಒಂದು ಅನುಕೂಲಗಳು ಏನು ಯೋಚನೆ ಮಾಡಿದರೆ ಮಾಡೋದಲ್ಲ ಸ್ವಾಮಿ. ಫಸ್ಟ್ ಆಫ್ ಆಲ್ ನೀವು ಅಷ್ಟೊಂದು ಬುದ್ಧಿವಂತರಾಗಿದ್ದಿದ್ರೆ ಈ ಪ್ರಾಜೆಕ್ಟ್ ಬಂದಾಗಲೇ, ಈ ಒಂದು ಕಂಪನಿ ಈ ಥರ ಒಂದು ನಾವು ಮಾಡ್ತಾ ಇದ್ದೀವಿ ಅಂತ ಶುರುವಲ್ಲೇ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದಾಗ, ಈ ಥರ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಅವಾಗೆಲ್ಲ ಎಲ್ಲೋಗಿದ್ರಿ? ಅವಾಗಲೇ ಸ್ಟಾಪ್ ಮಾಡ್ಬೋದಾಗಿತ್ತಾನೆ ಅಲ್ವಾ?
ಇವಾಗ ಎಷ್ಟು ಜನಗಳಿಗೆ ಆ ಒಂದು ಹೊಡೆತ ಬಿದ್ದಿದೆ ಮತ್ತು ಎಷ್ಟು ಜನಗಳು ಅದರಿಂದ ಅನುಭವಿಸ್ತಾ ಇದ್ದಾರೆ. ಆ ನೆಸೆಸಿಟಿ, ಆ ನೀಡ್ ಎಷ್ಟು ಎದ್ದು ಕಾಣಿಸ್ತಾ ಇದೆ ಎಲ್ಲ ಕಡೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಆ್ಯಂಡ್ ಇವತ್ತು ನಾನು ಹೋಗ್ತಾ ಇದ್ದರೆ, ನಾನು ಬಸವನಗುಡಿಯಿಂದ ಜಯನಗರ ಹೋಗ್ತಾ ಇದ್ದರೆ ಎಷ್ಟು ಆಟೋಗಳಂದರೆ ಅಷ್ಟಿಷ್ಟು ಆಟೋಗಳಲ್ಲ, ಬರೀ ಆಟೋಗಳು, ಎಲ್ಲ ನೋಡು ಆಟೋ ಅಡ್ಡಡ್ಡ ಬರ್ತಾ ಇದ್ದಾರೆ. ಯಾಕಣ ಲೆಫ್ಟ್ಗೆ ಹೋಗ್ಬೇಕಂದ್ರೆ ನೀವು ರೈಟಲ್ಲಿ ಇರ್ತೀರ, ಲೆಫ್ಟಲ್ಲಿ ಇರಬೇಕಲ್ವಾ ಅಂದರೆ ಯಾಕೆ ಹೋಗಿ ನೀನು ಅಂತ ಇವರು ಈ ಸೋಷಿಯಲ್ ಮೀಡಿಯಾದೆಲ್ಲ ಪ್ರಾಪಗೆಂಡ ಫಿಲ್ ಮಾಡ್ತಾರಲ್ಲ, ಸ್ಪ್ರೆಡ್ ಮಾಡ್ತಾರಲ್ಲ. ಆಟೋ ಡ್ರೈವರ್ಗಳು ಹಂಗೆ ಹಿಂಗೆ ಹಿಂಸೆ ಕೊಡ್ತಾರೆ, ಕನ್ನಡ ಮಾತಾಡಿ ಅಂತ ಜಾಸ್ತಿ ಕಾಸು ಕೇಳ್ತಾರೆ, ಮೀಟ್ರ್ ಹಾಕಲ್ಲ. ನನಗೆಲ್ಲೋ ಒಂದು ಕಡೆ ಅದೆಲ್ಲ ನಿಜಾನ ಅನ್ನೋ ಥರ ಫೀಲ್ ಆಗೋಯ್ತು ನನಗೆ. ನಿಜವಾಗ್ಲೂ ಹಂಗೆ ಆಗೋಯ್ತು. ಅಷ್ಟು ಒಂದು ಎಲ್ಲಿತ್ತು ಅಷ್ಟೊಂದು ಆಟೋಗಳು ನಾನು ನೋಡೇ ಇಲ್ಲ ಇದುವರೆಗೆ. ಬೆಂಗಳೂರು, ನಾನು 25 ವರ್ಷದಿಂದ ಇದ್ದೀನಿ, ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇ. ಅಷ್ಟೊಂದು ಆಟೋಗಳನ್ನ ನಾನು ಎಲ್ಲೂ ಯಾವತ್ತೂ ನೋಡಿಲ್ಲ, ಯಾವೊಂದು ವರ್ಷದಲ್ಲೂ ನೋಡಿಲ್ಲ. ನಾನು ರೀಸೆಂಟಾಗಿ ಒಂದು ವೀಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲೇ. ಸೊ ರಿಜಿಸ್ಟ್ರೇಷನ್ ಪ್ರಕಾರ ಆರ್ ಟಿ ಒ ಏನಿದೆ ಬೆಂಗಳೂರಲ್ಲಿ, ಆ ಒಂದು ರಿಜಿಸ್ಟ್ರೇಷನ್ ಪ್ರಕಾರ ಕೇವಲ 1,75,000 ಚಿಲ್ಲರೆ ಒಂದಿಷ್ಟು ಆಟೋಗಳಿಗೆ ಮಾತ್ರ ಒಂದು ಲೈಸೆನ್ಸ್, ಒಂದು ಪರ್ಮಿಟನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಬೆಂಗಳೂರಲ್ಲಿ ಮೋರ್ ದೆನ್ 15 ಲಕ್ಷ ಆಟೋಗಳು ಓಡಾಡ್ತವೆ. ಇದು ಯಾಕೆ? ಇದು ಹೆಂಗೆ? ಅಷ್ಟೊಂದು ಅವಶ್ಯಕತೆ ಇದೆಯಾ? ಟ್ರಾಫಿಕ್ ಏನಾಗಬೇಕು ಇದರಿಂದ? ಇವಾಗ ನೋಡಿ, ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡಿರೋದ್ರಿಂದ ಎಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಂದರೆ, ನಾನು ಸಿಲ್ಕ್ ಬೋರ್ಡ್ ಕ್ರಾಸ್ ಮಾಡೋಕ್ಕೆ ಅರ್ಧ ಅವರ್ ತೊಗೊಂಡಿದ್ದೀನಿ. ಅರ್ಧ ಅವರು ಸಿಲ್ಕ್ ಬೋರ್ಡ್ ಕ್ರಾಸ್ ಮಾಡೋಕ್ಕೆ ಎದ್ದು ನೋಡಿದ್ರೆ ಗಾಡಿಯಿಂದ ನಿಂತು ಬರೀ ಆಟೋಗಳು, ಬರೀ ಟ್ಯಾಕ್ಸಿ. ಇವ್ರುಗಳಿಗೆಲ್ಲ ಬಂದಾಗ 0 ಟ್ರಾಫಿಕ್ ಇರಬೇಕು, ಆರಾಮಾಗಿ ಕೂತಿರ್ತಾರೆ ಎ ಸಿಲಿ. ಇದ್ರೂ ಪರವಾಗಿಲ್ಲ, 1 ಅವರ್ ಆದರೂ ಆರಾಮಾಗಿ ಮೂವಿ ನೋಡಿಕೊಂಡು ಫೋನಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಎ ಸಿ ತೊಗೊಂಡು ಹೋಗ್ತಾರೆ. ಬಟ್ ನಾವು ಧೂಳು ಕುಡ್ಕೊಂಡು ಆ ಜನಗಳ ಮಧ್ಯೆ ಅಷ್ಟೊಂದು ಇದಾಗಿ ಕಂಜೆಸ್ಟೆಡ್ ಆಗಿ, ಹಿಂದೆ ಒಬ್ಬ ಬಂದು ಗುತ್ತಾನೆ, ಮುಂದೆ ಒಬ್ಬ ಬಂದು ಗುತ್ತಾನೆ, ಮನೆಗೆ ಹೋಗೋಷ್ಟರಲ್ಲಿ ನಾವು ಮನೆಗೆ ಹೋಗಿ ತಲುಪ್ತೀವ ಅನ್ನೋದೇ ನಮಗೆ ಡೌಟ್ ಆಗಿರುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕಿದ್ದೀವಿ. ಇನ್ನು ಎಷ್ಟು ಒಂದು ವರ್ಸ್ಟ್ ಸಿಚುವೇಶನ್ನ ಫೇಸ್ ಮಾಡಬೇಕಪ್ಪ ಅಂತ ನನಗೆ ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿದೆ ಫ್ಯೂಚರ್ ಬಗ್ಗೆ ನೆನೆಸ್ಕೊಂಡ್ರೆ. ಸೊ ಇದ್ರ ಬಗ್ಗೆ ನಾನು ಮಾತಾಡಬೇಕಾಗಿತ್ತು, ಇದ್ರ ಬಗ್ಗೆ ನನ್ನ ಧ್ವನಿಯನ್ನು ನಾನು ಎತ್ತಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೆ. ನಿಮ್ಗೆಲ್ರಿಗೂ ನೀವು ಕೂಡ ಇಂಥ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾಯಿದ್ದೆ, ಇಂಥ ಒಂದು ಸಿಚುವೇಶನ್ಗಳನ್ನ ಗೋತ್ರು ಮಾಡ್ತಾಯಿದ್ದೆ, ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ, ಅಟ್ಲೀಸ್ಟ್ ನನಗೆ ಮನುಷ್ಯರ ಮೇಲಂತೂ ನಿಜವಾಗ್ಲೂ ನಂಬಿಕೆ ಹೋಗ್ಬಿಟ್ಟಿದೆ. ಅಟ್ಲೀಸ್ಟ್ ಆ ದೇವ್ರ ಹತ್ರ ಕೇಳ್ಕೊತೀನಿ ದಟ್ ಈ ಎಲ್ಲ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗಲಿ ಅಂತ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.